ಸೌಜನ್ಯ ಹೋರಾಟದ ಇತಿಹಾಸದಲ್ಲೇ ಒಂದು ಪ್ರಥಮ ಬಾರಿಗೆ, ಅಥವಾ ಯಾವುದೇ ಒಂದು ಪ್ರಕರಣ ತಗೊಳ್ಳಿ ನೀವು, ಒಂದೇ ದಿನ 83 ಕಡೆ ಆಗಿದೆ ಅಂತ ಹೇಳಿದರೆ ಇದು ಜನರ ಆಕ್ರೋಶ ಮಿತಿ ಮೀರ್ತಾ ಇದೆ. ಮಂಗನ್ ಹೊಡೆಯೋದಕ್ಕೆ ಅದು ಗೋಡೌನಲ್ಲಿದ್ದು ಒಂದು 5-6 ವರ್ಷ ಆಯಿತು. ಅದನ್ನು AK-47 ಥರ ರೂಪಿಸ್ತಾ ಇದ್ದಾರೆ ಇದನ್ನ. ಯಾಕಂತ ಹೇಳಿದರೆ ಒಂದು ತಾರ್ಕಿಕ ಅಂತ್ಯ ಬೇಕು ಸರ್ ಇದಕ್ಕೆ. ಬರೀ ಇದು ಏನಾಗ್ತಾ ಇದೆ, ಆ ಒಂದು ಸುದ್ದಿಗಳ ಮೇಲೇನೋ ಹಿಂಗೇನೋ ಆಯ್ತಂತೆ ಹಂಗಂತೆ ಅಂತಕ್ಕಂತೆ ಅಲ್ಲ, ನೊಂದಂಥವರಿಗೆ ನ್ಯಾಯ ಬೇಕು ಇಷ್ಟೇ. ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ. ಎಲ್ಲಿಗೆ ಮುಗೀತದೆ? ಮುಗಿಬೇಕಲ್ಲ. ಇದು ಇಷ್ಟೊಂದು ಕೊಲೆಗಳಾದವು ಅಂತ ನಾವು ಹೇಳ್ತೀವಿ, ಬಟ್ ಅದನ್ನು ಸರಿಯಾಗಿ ತನಿಖೆ ಆಗಬೇಕಲ್ಲ. ನಾವು ಹೇಳ್ತಾ ಇರೋದು ಏನಾದರೂ ಸುಳ್ಳು ಆರೋಪ ಇದೆ, ಎಸ್ ಲೆಟ್ ಇಟ್. ನಾವು ಕೂಡ ಎನ್ಕ್ವೈರಿ ಫೇಸ್ ಮಾಡಿದ್ದೀವಿ, ಇನ್ನು ಮುಂದೆ ಕೂಡ ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು. ಅದರ ಸಲುವಾಗಿ ನಾವೆಲ್ಲರೂ ಬಂದು ಒಂದು ದೂರನ್ನು ಕೊಟ್ಟಿದ್ದೀವಿ. ಮತ್ತು SIT ಅಧಿಕಾರಿಗಳ ಕಡೆಯಿಂದಲೂ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ತುಂಬ ಚೆನ್ನಾಗಿ ಪೊಲೈಟಾಗಿ ಮಾತಾಡಿದ್ದಾರೆ, ಸೂಕ್ತವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ ನಾವು ಎಷ್ಟು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂಥ ಏನೇನು ಪ್ರಯತ್ನ ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ತಾವು ನೋಡಿರ್ಬೋದು, ಮೊನ್ನೆ 9ನೇ ತಾರೀಕಿಗೆ ಏನು ಸೌಜನ್ಯಾಳ 13 ದಿನ ಆಯಿತು ಪ್ರಕರಣ ನಡೆದು, ಆ ಸಂದರ್ಭದಲ್ಲಿ 9 ಮತ್ತು 10ನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ 13 ವರ್ಷ ಆಯಿತು. ಇಡೀ ರಾಜ್ಯಾದ್ಯಂತ ಒಟ್ಟು 83 ಕಡೆ ಸಭೆಗಳಾಗಿದೆ, ಪ್ರತಿಭಟನೆಗಳಾಗಿದೆ, ಪ್ರಾರ್ಥನೆ ಆಗಿದೆ. ಇದು ಸೌಜನ್ಯ ಹೋರಾಟದ ಇತಿಹಾಸದಲ್ಲೇ ಒಂದು ಪ್ರಥಮ ಬಾರಿಗೆ, ಅಥವಾ ಯಾವುದೇ ಒಂದು ಪ್ರಕರಣ ತಗೊಳ್ಳಿ ನೀವು, ಒಂದೇ ದಿನ 83 ಕಡೆ ಆಗಿದೆ ಅಂತ ಹೇಳಿದರೆ ಇದು ಜನರ ಆಕ್ರೋಶ ಮಿತಿ ಮೀರ್ತಾ ಇದೆ. ಒಂದೇ ದಿನ 83 ಕಡೆ ಹೋರಾಟಗಳಾಗಿದೆ. ಆನಂತರ ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಧರ್ಮಸ್ಥಳ ದೌರ್ಜನ್ಯ ವೇದಿಕೆಯಿಂದ ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ, ಮಹೇಶ್ ಶೆಟ್ಟಿ ತಿಮರೋಡಿಯವರ ವೇದಿಕೆ, ಎಲ್ಲರ ಸಹಯೋಗದೊಂದಿಗೆ ಈ ನಾಡಿನ ಅನೇಕ ಚಿಂತಕರು, ರೈತ ಪರ ಸಂಘಟನೆಗಳಿರ್ಬೋದು, ದಲಿತ ಸಂಘಟನೆಗಳಿರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಎಲ್ಲರೂ ಸೇರಿ ಇದನ್ನು ಮಾಡಿದ್ದಾರೆ. ಇದನ್ನು ಒಂದು ನ್ಯಾಯ ಸಪ್ತಾಹ ಅಂತಲೂ ಕೂಡ ನಾವು ವಿಸ್ತರಣೆ ಮಾಡಿದ್ದೀವಿ. ಒಂದು ವಾರದವರೆಗೆ ಸುಮಾರು ಕಡೆ ನಮಗೆ ಬರ್ತಾ ಇದೆ, ನಾವು ಮಾಡ್ತೀವಿ ಅಂಥೇಳಿ ಒಂದು ವಾರದವರೆಗೆ ವಿಸ್ತರಣೆ ಮಾಡಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಯೂಟ್ಯೂಬರ್ಗಳಿಗೆ, ತಮ್ಮಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಿಕೆದವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈ ನ್ಯಾಯ ಸಿಗುವವರೆಗೆ ನಿರಂತರವಾಗಿ ಹೋರಾಟ ನಿಲ್ತಾನೆ ಇರ್ತದೆ. ಬಹುಶಃ ಇಡೀ ದೇಶ ಕಂಡಂತಹ ಒಂದು ಅತಿ ದೊಡ್ಡವಾದಂತಹ ಹೋರಾಟ, ಒಂದು ಸಮರ, ನ್ಯಾಯದ ಸಮರ ಪ್ರಾರಂಭವಾಗಿದೆ. ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಿಂಬರ ರಿಸೀವ್ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲ ಪೂರ್ತಿ ಸ್ಟಡಿ ಮಾಡಿ ಮತ್ತೆ ಹಿಂಬರವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ ಸರ್, ನಾನು SITದು ವಕ್ತಾರ ಅಲ್ಲ. ಅದು ಯಾರು ಮುಚ್ಚಿ ಹೋಗ್ತಾ ಇದೆ ಅಂತ ಹೇಳ್ತಾರೆ, ಅವರೇ ಅದಕ್ಕೆ ರಿಪ್ಲೈ ಕೊಡಬೇಕು ಹೊರತು ಇದುವರೆಗೂ ಅರ್ಧ ವರದಿ, ಕಾಲು ವರದಿ, ಮುಕ್ಕಾಲು ವರದಿ ಅಂತ ಯಾವುದು ಕೂಡ ಬಂದಿದೆ ಅಂತ ನನಗನ್ಸಲ್ಲ. ಆನಂತರ ಆ ಥರ ಸಿಸ್ಟಮ್ ಕೂಡ BNSS ಅಲ್ಲಿ ಆ ಥರ ಸಿಸ್ಟಮ್ ಇಲ್ಲ. ಅರ್ಧ ವರದಿ ಕೊಟ್ಟೆ, ಕಾಲು ವರದಿ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಈಗ ಒಂದು ಕಡೆ ಕುತ್ಕೊಂಡು ಅರ್ಧ ವರದಿ ಬಂತು, ನೀರು ಹರಿತು ಅಂಥೇಳಿ. ಅದು ಆ ಥರ ಅರ್ಧ ವರದಿ ಬಂದಿದ್ದು, ನೀರು ಹರಿದಿದ್ದು ನಮಗಂತೂ ಏನು ಗೊತ್ತಾಗಿಲ್ಲ. ಹೌದು, ನಮಗೂ ಅನಿಸುತ್ತೆ ಷಡ್ಯಂತ್ರ ಇದೆ. ನೋಡಿ, ನಿರಂತರವಾಗಿ ಅವನು 2 ವರ್ಷದಿಂದ ಹೌದು ನಾನು ಹೂತು ಹಾಕಿದ್ದೇನೆ ಅಂತಂದು ಹೇಳಿದ್ದಾನೆ. ಆನಂತರ ಆ ಕೋರ್ಟಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. 183 ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. 161 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆಮೇಲೆ ಸ್ಥಳದಲ್ಲಿ ಹೋಗಿ ಹೇಳಿದ್ದಾನೆ, ಹೌದು ಇಂಥಲ್ಲಿನೇ ಹೂತಿದ್ದು ಅಂಥೇಳಿ. ಸಡನ್ನಾಗಿ ಅವನು ಹಿಂಜರಿತಾನಂತ ಹೇಳಿದ್ರೆ ಖಂಡಿತ ಅವನ್ನ ಸುಳ್ಳು ಹೇಳಿಸೋದಕ್ಕೆ ಖಂಡಿತವಾಗಿ ಒಂದು ಷಡ್ಯಂತ್ರ ಇದೆ. ಯಾರು ಸರ್? ಹೌದು, ಖಂಡಿತ ಇದ್ದಾರೆ ಸರ್. ಈಗ ತನಿಖೆ ಮಾಡ್ಬೇಕೀಗ. ಅವನ ಹಿಂದೆ ಯಾರು ಅವನಿಗೆ ಸುಳ್ಳು ಹೇಳ್ಸೋಕ್ಕೆ ಪ್ರೇರೇಪಣೆ ಕೊಟ್ಟರು, ಯಾರು ಅವನಿಗೆ ಇದನ್ನು ಮಾಡಿದ್ರು. ಯಾಕಂದರೆ ಅವನು ಏನು ಹೇಳಿದಾರಂತೆ ಅಧಿಕೃತವಾಗಿ ನಮಗೆ ಗೊತ್ತಾಗಿಲ್ಲ ಸರ್. ಬಹುಶಃ ತಮಗೂ ಕೂಡ ಗೊತ್ತಾಗಿರಲ್ಲ. ಅದು ನಮಗೂ ಹಂಗೆ ಅನಿಸಿದೆ, ಗೆಸ್ ಮಾಡಿ. ಬಟ್ ಯಾರು ಅವನಿಗೆ ಆ ಥರ ಮಾಡ್ಸೋಕ್ಕೆ ಹೇಳಿದಾರಲ್ಲ, ಅವ್ರ ಮೇಲೇನು ಕೂಡ ಅವ್ನ ಹಿಂದೆ ಯಾರಿದ್ದಾರೆ ಅದರ ಪತ್ತೆ ಹಚ್ಚಬೇಕಾಗತ್ತೆ. ಮಾಡಲಿ ಸರ್, ಇಡೀ ತನಿಖೆ ಆಗಬೇಕು. ಇಡಿ ಅಂದರೆ ಏನು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ವಾ? ಇಲ್ಲೇನು ಫಾರಿನ್ ಫಂಡದ ಬಗ್ಗೆ ಅದರದ್ದೆಲ್ಲ ತನಿಖೆ ಈಗ ಒಂದು ಸರಿ ಆಗಿದೆ. ಇವರೆಲ್ಲ ರಿಪೋರ್ಟ್ ತೊಗೊಂಡಿದ್ದಾರೆ. ಇನ್ನೂ ಒಂದು ಇಡಿ ತನಿಖೆ ಆಗಲಿ, NIA ಆಗಲಿ, ಆನಂತರ FBI ತನಿಖೆನೂ ಕೂಡ ಆಗಲಿ, ಆಮೇಲೆ ಇಂಟರ್ಪೋಲ್ ಸ್ಕಾಟ್ಲೆಂಡ್ ತನಿಖೆನೂ ಕೂಡ ಆಗಲಿ, ನಾವು ಬಯಸ್ತೀವಿ ಆಗಲಿ ಅಂತ. ಹೌದು ಸರ್. ಅಲ್ಲ, ಅವ್ರು ಹಿಂಬರ ಕೊಟ್ಟಿದ್ದಾರೆ, ತನಿಖೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆನೆ ಮಾವುತ ಅಂತ ಹೇಳಿದರೆ ಆಲ್ರೆಡಿ ನಾವು ಹೈಕೋರ್ಟ್ಗೆ ಅವರು ಹಾಕ್ಕೊಂಡಿದ್ರು. ಸೊ ಅದು ಹೈಕೋರ್ಟದ್ದು ನಿರ್ಣಯ ನೋಡ್ಕೊಂಡು ಇದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾನೂನು ಇದನ್ನು ಅದು ಮಾಡ್ತಾ ಇದ್ದಾರೆ. ಅಲ್ಲ, SITಗೆ ರೆಫರ್ ಆಗಬೇಕು, ಅದು ರೆಫರ್ ಆಗಬೇಕು. ಇನ್ನೂ ಕೂಡ ಅದು ಆ ಸ್ಟೇಜಲ್ಲಿದೆ. ರೆಫರ್ ಮಾಡಿಸ್ಬೇಕು ಅಂತ ಕೂಡ ಆಗಿದೆ. SITಗೆ ರೆಫರ್ ಆಗಿದ್ರೆ ಖಂಡಿತ ತನಿಖೆ ಮಾಡ್ತಾರೆ. ಮಹೇಶ್ ಶೆಟ್ಟಿ ಅವರದು ಆರ್ಮ್ಸ್ ಆ್ಯಕ್ಟಲ್ಲಿ ರಿಜೆಕ್ಟ್ ಆಗಿದೆ ಮೊನ್ನೆ ಕೋರ್ಟಲ್ಲಿ. ಮುಂದೆ ನಡೆ ಏನಂತ ಹೇಳಿ? ಅಲ್ಲ, ಕಾನೂನು ರೀತಿ ಅವ್ರ ಅಡ್ವೊಕೇಟ್ ಏನಿದೆ ಅದನ್ನ ಅವರು ಕೆಲಸ ಮಾಡ್ತಾ ಇದ್ದಾರೆ.
ಆರ್ಮ್ಸ್ ಆ್ಯಕ್ಟ್ ಅಂತ ಹೇಳಿದರೆ ಒಂದು ಕತ್ತಿ ಆ್ಯಕ್ಟ್ ಅದು. ಕತ್ತಿ ತೊಗೊಂಡಿದ್ದಕ್ಕೆ ಅದಕ್ಕೊಂದು ಮಾಡಿದ್ದಾರೆ. ಆ್ಯಸ್ ಇಫ್ ಏನೋ ಅದು ಮಂಗನ ಹೊಡೆಯೋದಕ್ಕೆ ಅದು ಗೊಡೌನಲ್ಲಿದ್ದು ಒಂದು 5-6 ವರ್ಷ ಆಯಿತು. ಅದನ್ನು AK-47 ಥರ ರೂಪಿಸ್ತಾ ಇದ್ದಾರೆ. ಇದನ್ನ AK-47 ಸ್ಟೇನ್ ಗನ್ ಸಿಕ್ತು ಅಂಥೇಳಿ. ನಾಳೆ ನಾವು ಮನೆಯೊಳಗೆ ಸೌದಿಗೆ ಹೆಚ್ಚು ಚಾಕು ಇಟ್ಟರು ಕೂಡ ಆರ್ಮ್ಸ್ ಆ್ಯಕ್ಟ್ ಒಳಗೆ ಮಾಡ್ತಾರೆ ಬೆಳ್ತಂಗಡಿ ಪೊಲೀಸರಿಗೆ. ಯಾಕಂದರೆ